ಈಗ ಅದು ಯಾರು ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಒಕ್ಕಲಿಗರು ಇರ್ಬೋದು, ಲಿಂಗಾಯತರು ಇರ್ಬೋದು, OBCಗಳಿರ್ಬೋದು, ದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಎಲ್ಲರೂ ಸಹ ಪಾರ್ಟಿ ಪಕ್ಷದ ಚೌಕಟ್ಟಿನಲ್ಲಿ ಇರ್ತಕ್ಕಂಥ ಪ್ರಣಾಳಿಕೆಯನ್ನ ಒಪ್ಪಬೇಕಾಗುತ್ತೆ. ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥದ್ದು ಒಪ್ಪೋದಿಲ್ಲ ಅಂದಾಗ ಆ ಪ್ರಶ್ನೆ ಬೇರೆ. ಅದನ್ನು ಯಾವ ತರ ವಿಚಾರ ಮಾಡ್ಬೇಕು, ಆ ತರ ಯಾವ ಜಾತಿಯವರು, ಯಾವ ಧರ್ಮದವರು, ಯಾವ ಬಣ್ಣದವರು, ಯಾವ ಪ್ರಾಂತ್ಯದವರು ವಿರುದ್ಧ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದು ಕ್ಯಾಬಿನೆಟ್ಗೆ ಬಂದ್ರೆ ತಾನೇ ಗೊತ್ತಾಗೋದು ಯಾರು ಪರ ಇದ್ದಾರೆ, ಯಾರು ವಿರುದ್ಧ ಇದ್ದಾರೆ ಅಂತ. ಅದು ಆಗೋಗ್ಲಿ, ಅದಕ್ಕೇನು ಭಯ ಬೀಳ್ತಕ್ಕಂಥದ್ದು ಏನು ವಿಚಾರ ಇಲ್ಲ. ಈಗ ಹಿಂದೆ ಇತಿಹಾಸವನ್ನು ನೀವು ನೋಡಿದಾಗ ದೇವರಾಜ ಅರಸರವರು ಹಾವನೂರು ಆಯೋಗವನ್ನು ತಂದಾಗ ರೆಡ್ಡಿ ಕಾಂಗ್ರೆಸ್ ಆಯ್ತು. VP ಸಿಂಗ್ ರವರು ಮಂಡಲ್ನ ಅನುಷ್ಠಾನಕ್ಕೆ ತರಬೇಕು ಅಂದಾಗ ಕಮಂಡಲ ಬಂತು. ಸೊ ಇವೆಲ್ಲ ಆಗ್ತಾ ಇರುತ್ತೆ ರಾಜಕಾರಣದಲ್ಲಿ. ನೀವು ಪ್ರಗತಿಪರವಾದ ಕಾರ್ಯಕ್ರಮಗಳನ್ನು ತಂದಾಗ ಇದು ಸಹಜ. 1969ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಬ್ಯಾಂಕ್ ರಾಷ್ಟ್ರೀಕರಣ ಮತ್ತು ಭೂಸುಧಾರಣೆ ಕಾನೂನು ಮತ್ತು ರಾಜಧನ ರದ್ದು ಮಾಡುವ ಸಂದರ್ಭದಲ್ಲೂ ಸಹ ಪಕ್ಷ ಇಬ್ಬಾಗ ಆಗುತ್ತೆ ಅಂತ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ. ಆದ್ರಿಂದ ರಾಷ್ಟ್ರದ ಹಿತದೃಷ್ಟಿಯಿಂದ ನೀವು ತೆಗೆದುಕೊಂಡಾಗ ಸ್ವತಂತ್ರ ಬಂದಾಗ ಅದು ಅಷ್ಟು ಎಲ್ರಿಗೂ ಸಹ ಸ್ವತಂತ್ರ ಸಿಕ್ಕಿದಂತೇಳಿ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ, ಈಗ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸರ್ಕಾರದ ಸೌಲಭ್ಯಗಳು, ಸೌಕರ್ಯಗಳು, ಅನುಕೂಲಗಳು ಸಿಗುತ್ತೆ ಅನ್ನೋದು ಅವ್ರು ಹೇಳಿರ್ತಕ್ಕಂಥದ್ದು. ಮಹಾತ್ಮ ಗಾಂಧಿ ಅವರು ಅದೇ ಹೇಳಿದ್ದಾರೆ. ಆದ್ರಿಂದ ಅದನ್ನ ಬರಬೇಕಾದ್ರೆ ಇದು ಕಾಂಗ್ರೆಸ್ ಪಕ್ಷ ಯಾವುದೋ ಇದು ಕೇವಲ ಕ್ಷೇತ್ರೀಯ ಪಕ್ಷಗಳಲ್ಲ. ಆದ್ರಿಂದ ಜವಾಬ್ದಾರಿ ಜಾಸ್ತಿ ಕಾಂಗ್ರೆಸ್ ಪಕ್ಷದಲ್ಲಿದೆ. ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕು, ಅದ್ರ ತರಕ್ಕೆ ಏನೇನು ಪ್ರಯತ್ನ ಮಾಡ್ಬೇಕು ಅದು ನಾವು ಮಾಡ್ತೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.